ಎಲ್ಲಾ ಗೃಹಲಕ್ಷ್ಮಿರಿಗೂ ಸಿಹಿ ಸುದ್ದಿ, 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ಏನ್ ಮಾಡಬೇಕು? ಮತ್ತೆ ವೀಕ್ಷಕರೇ, ಮೇ ತಿಂಗಳ ಮೊದಲ ವಾರದಿಂದಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬರಲಿದೆ ಅಂತ ಹೇಳಲಾಗಿದೆ. ಎಲ್ಲಾ ಕೂಡ ಡೀಟೇಲ್ ಆಗಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನು ಎರಡನೇದಾಗಿ, ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇದ್ರೆ, ಮತ್ತೆ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ. ಹಾಗೂ ಇಂಥವರ ಕಾರ್ಡು ಬಂದ್ ಆಗ್ತಾ ಇದೆ. BPL ಕಾರ್ಡ್ ಇಂದ APL ಕಾರ್ಡ್ ಆಗ್ತಾ ಇದೆ ವೀಕ್ಷಕರೇ, ಅದನ್ನು ಕೂಡ ನೋಡ್ತಾ ಹೋಗೋಣ. ಒಂದು ಕಡೆಗೆ ರಣ ಬಿಸಿಲು, ಮತ್ತೊಂದು ಕಡೆಗೆ ರಣ ಭಯಂಕರ ಮಳೆ ಕೂಡ ಸುರಿತಾ ಇದೆ. ಹೌದು ವೀಕ್ಷಕರೇ, ಬೆಂಗಳೂರಿನ ಮಳೆಗೆ ಈಗಾಗಲೇ 7 ಜನರು ಸಾವನ್ನಪ್ಪಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ. ಒಂದು ಕಡೆಗೆ ರಣ ಬಿಸಿಲು, ಮತ್ತೊಂದು ಕಡೆಗೆ ಭಯಂಕರ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಮುಂದಿನ 4 ದಿನ ಜನರು ಎಚ್ಚರವಾಗಿರಬೇಕು. ಇನ್ನು ವೀಕ್ಷಕರೇ, ಇನ್ಮುಂದೆ ಫೋನ್ ಪೇ, ಗೂಗಲ್ ಪೇ ಮೂಲಕ ನೀವು UPI ಮೂಲಕ 10,000 ರೂಪಾಯಿ ಮೇಲೆ ಹಣ ಕಳಿಸ್ತೀರಾ ಅಂದ್ರೆ ಹೊಸ ನಿಯಮ ಕೂಡ ಜಾರಿಗೆ ಬರ್ತಾ ಇದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಭಾಗ 2 ಅಂದ್ರೆ ಪಾರ್ಟ್ 2 ಈಗ ಮತ್ತೆ ಪ್ರಾರಂಭವಾಗಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗನ್ ಹಿಡಿದ ನಿಂತ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಮತ್ತೊಂದು ಕಡೆಗೆ 20 ದಿನಗಳ ಶಾಂತಿ ಸಭೆ ಸಂಪೂರ್ಣ ವಿಫಲವಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ, ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಮತ್ತು ಇವತ್ತು ನಾವು ಒಂದು ಪ್ರಶ್ನೆನ ಕೇಳ್ತಾ ಇದ್ದೀವಿ ಗೃಹಲಕ್ಷ್ಮಿಯರಿಗೆ. ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, 29ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಮ ಒಂದು ಕಮೆಂಟ್ ಇಂದ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ತುಂಬಾನೇ ಸಹಾಯವಾಗಲಿದೆ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಕರ್ನಾಟಕ ರಾಜ್ಯಾದ್ಯಂತ 28ನೇ ಕಂತಿನವರೆಗೂ ಹಣ ಜಮೆಯಾಗಿದೆ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್, ಅಂದ್ರೆ ಆ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಸಮಿತಿಯಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಇಲ್ಲಿವರೆಗೂ ಹೋಗಿದೆ. ಅಂದ್ರೆ 28 ಕಂತು ಹಣ ಹೋಗಿದೆ. ಈಗ 29ನೇ ಕಂತು ಅಂದ್ರೆ 58,000 ರೂಪಾಯಿ, 29ನೇ ಕಂತು 2,000 ರೂಪಾಯಿದಕ್ಕೆ ಆಡ್ ಮಾಡಿದ್ರೆ ಒಟ್ಟು 58,000 ರೂಪಾಯಿ ಆಗ್ತಾ ಇದೆ. 29ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿದೆ. ಹೌದು ವೀಕ್ಷಕರೇ, ಈಗಾಗಲೇ 20ರಿಂದ 25% ಗೃಹಲಕ್ಷ್ಮಿಯರಿಗೆ 29ನೇ ಕಂತಿನ 2,000 ರೂಪಾಯಿ ಹಣ ರಾಜ್ಯ ಸರ್ಕಾರದಿಂದ ಜಮೆ ಮಾಡಲಾಗಿದೆ. ತುಂಬಾ ಜನ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಕೆಲವರು ಹಣ ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮಗೆ 28ನೇ ಕಂತು ಹಣ ಬಂದಿದ್ದು 29ನೇ ಕಂತು ಬಂದಿಲ್ಲ ಅಂದ್ರೆ ಯಾರು ಕೂಡ ಚಿಂತೆ ಮಾಡ್ಲೇಬೇಡಿ. ಎದಕ್ಕಂದ್ರೆ ಈ ಮೊದಲ ವಾರದಲ್ಲಿ ಎಲ್ಲರ ಹಣ ಕೂಡ ಕ್ಲಿಯರ್ ಆಗುತ್ತೆ. 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹಣವನ್ನ ರಿಲೀಸ್ ಮಾಡ್ತಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣವನ್ನ ಹಾಕಲಾಗುತ್ತೆ. ನೋಡಿ ವೀಕ್ಷಕರೇ, ಕೆಲವೊಮ್ಮೆ ತಾಂತ್ರಿಕ ಮತ್ತು ಟೆಕ್ನಿಕಲ್ ಎರರ್ಸ್ ಇಂದಾಗಿ ಹಣ ನಿಮ್ಮ ಅಕೌಂಟ್ಗೆ ಕೆಲವೊಮ್ಮೆ ಬಂದಿರಲ್ಲ. ಆದ್ರೆ ಅದನ್ನ ಒಂದು ಲಾಸ್ಟ್ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವರಿಗೂ ಕೂಡ ಹಣವನ್ನ ಜಮೆ ಮಾಡೋ ಪ್ರಕ್ರಿಯೆ ಮಾಡಲಾಗುತ್ತೆ. ನೋಡಿ ವೀಕ್ಷಕರೇ, ಇದೇ ಒಂದು ವಾರ ಅಂದ್ರೆ ಮೇ ಮೊದಲ ವಾರದ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ರೂಪಾಯಿ ಜಮೆ ಆಗೋ ನಿರೀಕ್ಷೆ ಇದೆ. ಅಂದ್ರೆ 29ನೇ ಕಂತು ಹಣ ಕಂಪ್ಲೀಟ್ ಆಗಿ ಜಮೆ ಆಗೋ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಇನ್ನು 15ನೇ ತಾರೀಕಿನ ನಂತರ ಅಂದ್ರೆ ಮೇ 15ನೇ ತಾರೀಕಿನ ನಂತರ ಮತ್ತೊಂದು ಕಂತಿನ ಹಣ ಅಂದ್ರೆ 30ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಲಾಗುತ್ತೆ. ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೂಡ ಕೊಟ್ಟಿದ್ದಾರೆ. ಮೊದಲೇ ಚಿಕ್ಕೋಡಿಯಲ್ಲಿ ಪ್ರತಿ ತಿಂಗಳು ಒಂದು ಕಂತು ಹಣ ರಿಲೀಸ್ ಮಾಡ್ತೀವಿ, ಅಂದ್ರೆ ಪ್ರತಿ ತಿಂಗಳು ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ಎರಡನೇದಾಗಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ಇಂಪಾರ್ಟೆಂಟ್, ನಿಮ್ದು BPL ಕಾರ್ಡ್ ಇರ್ಲಿ, APL ಕಾರ್ಡ್ ಇರ್ಲಿ, ಅದು ಆಕ್ಟಿವ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿ. ಏನ್ ಮಾಡ್ಬೇಕು ಅಂತ ನಾವು ನಿಮಗೆ ರಿಪ್ಲೈ ಮೂಲಕ ಉತ್ತರವನ್ನ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ಎಷ್ಟು ತಿಂಗಳಿಂದ ನಿಮಗೆ ಹಣ ಬಂದಿಲ್ಲ ಅದು ಕೂಡ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಇನ್ಮುಂದೆ 10,000 ರೂಪಾಯಿ ಮೇಲೆ ಹಣವನ್ನ ಕಳಿಸ್ತೀರ ನೋಡಿ, ಅಂದ್ರೆ ನೀವು ಫೋನ್ ಪೇ, ಗೂಗಲ್ ಪೇ ಮೂಲಕ ಬೇರೆಯವರಿಗೆ 10,000 ರೂಪಾಯಿ ಮೇಲೆ ಹಣ ಕಳಿಸ್ತೀರಾ ಅಂದ್ರೆ 1 ಗಂಟೆವರೆಗೂ ಕಾಯಬೇಕಾಗುತ್ತೆ. ಹೌದು ವೀಕ್ಷಕರೇ, ಇನ್ ಮುಂದೆ ಥಟ್ ಅಂತ ಹಣ ಹೋಗಲ್ಲ. ಮೊದಲು ಹೆಂಗಿತ್ತು, 50,000 ರೂಪಾಯಿ ಬೇಕಂದ್ರೂ ಕೂಡ ಸಟ್ ಅಂತ ಒಂದೇ ಸೆಕೆಂಡ್ ಅಲ್ಲಿ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಫೋನ್ ಪೇ, ಗೂಗಲ್ ಪೇ, UPI ಮೂಲಕ ಹಣ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಇದೇ ಆನ್ಲೈನ್ ಕಳ್ಳರು, ಸೈಬರ್ ಖದೀಮರು ಇದನ್ನೇ ಬಂಡವಾಳ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡ್ತಾ ಇದ್ರು. ಹೀಗಾಗಿ ಈಗ ಸರ್ಕಾರ ಆಗಿರ್ಬೋದು, RBI ಆಗಿರ್ಬೋದು, ಎಲ್ಲರೂ ಕೂಡ ಈಗ ಒಂದು ಹೊಸ ನಿಯಮವನ್ನ ಜಾರಿಗೆ ತರಲು ಮುಂದಾಗಿದ್ದಾರೆ. ಮೇ 1ರಿಂದಲೇ ಇದು ಚಾಲ್ತಿಯಲ್ಲಿ ಬರ್ತಾ ಇದೆ. ಅಂದ್ರೆ ವೀಕ್ಷಕರೇ ನೋಡಿ, ಇನ್ ಮುಂದೆ ನೀವು ಫೋನ್ ಪೇ, ಗೂಗಲ್ ಪೇ ಮೂಲಕ
ಪರ್ಸನ್ ಟು ಪರ್ಸನ್ ಬೇರೆ ಒಬ್ಬರಿಗೆ ಹಣವನ್ನ ಹೊಸದಾಗಿ ಕಳಿಸಲು ಒಂದು ಪ್ಲಾನ್ ಮಾಡಿದ್ರೆ ಅಥವಾ ಕಳಿಸ್ತಾ ಇದ್ರೆ, ನೀವು ಒಂದು ಸಾರಿ 10,000 ರೂಪಾಯಿ ಹಣ ಕಳಿಸಿದ್ರೆ ನಿಮ್ಮ ಅಕೌಂಟ್ ಇಂದ ಹಣ 10,000 ರೂಪಾಯಿ ಕಟ್ ಆಗುತ್ತೆ. ಆದ್ರೆ ಅವರಿಗೆ ಮುಟ್ಬೇಕಂದ್ರೆ 1 ಗಂಟೆ ಸಮಯ ಬೇಕಾಗುತ್ತೆ. ಅಂದ್ರೆ ನೀವು ಬೆಳಿಗ್ಗೆ 10 ಗಂಟೆಗೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರಿಗೆ 11 ಗಂಟೆಗೆ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು. ಒಂದು ವೇಳೆ ನಿಮಗೇನಾದ್ರೂ ಅನಿಸಿದ್ರೆ ಮೋಸ ಆಯ್ತು, ಯಾರೋ ಇದು ನಮಗೆ ಫ್ರಾಡ್ ಮಾಡಿದ್ದಾರೆ, ಅಂದ್ರೆ ಆನ್ಲೈನ್ ಕಳ್ಳರ ಕೈ ಚಳಕ ಇರಬಹುದು, ನಾನು ಹಣ ಹಾಕಬಾರ್ದಿತ್ತು ಅಂತ ನಿಮಗೆ ಅನಿಸಿದ್ರೆ 10 ರಿಂದ 11 ಗಂಟೆ 1 ಗಂಟೆವರೆಗೂ ನಿಮಗೆ ಸಮಯ ಇರುತ್ತೆ. ನೀವು ಆ ಒಂದು ಟ್ರಾನ್ಸಾಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಹಣ ವಾಪಸ್ ನಿಮ್ಮ ಖಾತೆಗೆ ಜಮೆ ಆಗುತ್ತೆ, ಹೊರತಾಗಿ ಅವರ ಅಕೌಂಟ್ಗೆ ಹೋಗೋದಿಲ್ಲ. ಇದು ಹೊಸದಾಗಿ ಟ್ರಾನ್ಸಾಕ್ಷನ್ ಮಾಡೋರಿಗೆ ಮಾತ್ರ ಅಪ್ಲೈ ಆಗುತ್ತೆ. ನೀವು ಹಳೆಯದ ಟ್ರಾನ್ಸಾಕ್ಷನ್ ಅಂದ್ರೆ ಒಬ್ಬರಿಗೆ ಆಲ್ರೆಡಿ ಹಣ ಕಳಿಸಿರ್ತೀರಾ, ಅವರಿಗೆ ಮತ್ತೊಮ್ಮೆ ಕಳಿಸ್ತೀರಾ ಅಂದ್ರೆ ನೀವು ಕಳಿಸಬಹುದು. ಇನ್ನು ಏನಾದ್ರೂ ನೀವು ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತೀರಾ ಅಂದ್ರೆ ಮಾಡಬಹುದು. ಇನ್ನು ಅಂಗಡಿಗಳಲ್ಲಿ ಸ್ಕ್ಯಾನ್ ಮಾಡುವಾಗ ಇದು ಅಪ್ಲೈ ಆಗಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ನೋಡಿ ವೀಕ್ಷಕರೇ, ಮೂರನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಮೊದಲಿಗೆ ಇಂಥವರ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ಅಂದ್ರೆ ನೀವು ಕೂಡ BPL ಕಾರ್ಡ್ ಫಲಾನುಭವಿಗಳಾಗಿದ್ರೆ ನೋಡಿ ವೀಕ್ಷಕರೇ, ಮತ್ತೆ 14 ಲಕ್ಷ ಕಾರ್ಡುಗಳು ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದ್ದಾವೆ. ಅಧಿಕೃತವಾಗಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಇದು. ಅಂದ್ರೆ ನೋಡಿ, ಕರ್ನಾಟಕ ಸರ್ಕಾರದಿಂದ ಮೊನ್ನೆ ತಾನೇ 6-7 ಲಕ್ಷ ಕಾರ್ಡುಗಳನ್ನ ಡಿಲೀಟ್ ಮಾಡಲಾಗಿದೆ. ಈಗ ಮತ್ತೆ 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರದೆಲ್ಲ ಕಾರ್ಡು ರದ್ದಾಗುತ್ತೆ ಅಂತ ನೀವು ಕೇಳೋದಾದ್ರೆ ನೋಡಿ ವೀಕ್ಷಕರೇ, ಸರ್ಕಾರಿ ನೌಕರರು ಆಗಿರ್ಬೋದು, ನಕಲಿ ದಾಖಲೆ ಸೃಷ್ಟಿ ಮಾಡಿದವರಾಗಿರ್ಬೋದು, ಪಡಿತರ 6 ತಿಂಗಳಿನಿಂದ 1 ವರ್ಷದವರೆಗೂ ಪಡಿತರ ಪಡೆದುಕೊಂಡಿಲ್ಲ, ಬೆರಳಚ್ಚು ಕೊಟ್ಟಿಲ್ಲ ನೋಡಿ, ಅವರದ್ದು BPL ಕಾರ್ಡು ಕೂಡ APL ಕಾರ್ಡ್ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಕೂಡ ಕೆಲವೊಬ್ರು ಹೊಂದಿದ್ದಾರೆ, ಅಂತವರನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ. ನೋಡಿ, ಒಂದು ಮನೆಯಲ್ಲಿ 2 ರೇಷನ್ ಕಾರ್ಡ್ ಹೊಂದುವಂತಿಲ್ಲ, ಒಂದೇ ಒಂದು ಅಡಿಗೆ ಮನೆ ಇರುತ್ತೆ, ಆದ್ರೆ ಮನೆಯಲ್ಲಿ 2 ರೇಷನ್ ಕಾರ್ಡ್ ಇರುತ್ತೆ. ಇದು ತಪ್ಪು ಅಂತ ಹೇಳಲಾಗಿದೆ. ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್. ಆದ್ರೆ ನಿಮ್ದು 2 ಫ್ಲೋರ್ ಮನೆ ಇದೆ, ಮೇಲ್ಗಡೆ ಒಂದು ಕಿಚನ್ ಇದೆ, ಕೆಳಗಡೆ ಒಂದು ಕಿಚನ್ ಇದೆ, ಮೇಲ್ಗಡೆದು ಬೇರೆ ಕೆಳಗಡೆದು ಬೇರೆ ಅಂದ್ರೆ ಅವಾಗ ನೀವು 2 ರೇಷನ್ ಕಾರ್ಡ್ ಹೊಂದಬಹುದು. ಅದು ಕೂಡ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಆದ್ರೆ ತುಂಬಾ ಜನ ಏನ್ ಮಾಡಿದ್ದಾರೆ ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದು, ಒಂದೇ ಮನೆಯಲ್ಲಿ 2 BPL ಕಾರ್ಡ್ ಹೊಂದ್ಕೊಳ್ಳೋದು, ಈ ತರನು ಕೂಡ ಮಾಡಿದ್ದಾರಂತೆ. ಅಂತವರ ಕಾರ್ಡುಗಳನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ. ಇನ್ನು ಯಾರೆಲ್ಲ ಕಾಳಸಂತೆಯಲ್ಲಿ ಆಹಾರ ಧಾನ್ಯಗಳನ್ನ ಮಾರಾಟ ಮಾಡಿದ್ರು ನೋಡಿ, ಅವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ 14 ಲಕ್ಷ ಕಾರ್ಡುಗಳು ಮತ್ತೊಮ್ಮೆ ಇಲ್ಲಿ ಹಂತ ಹಂತವಾಗಿ APL ಕಾರ್ಡ್ ಆಗ್ತಾ ಇದೆ. ಇನ್ನು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ವಿತರಣೆ ಶುರು ಆಗಬಹುದು. ಒಂದು ಕಡೆಗೆ ಪಡಿತರ ವಿತರಣೆಗೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಹೌದು, ಪಡಿತರ ವಿತರಣೆಯಲ್ಲಿ ಒಂದು ಸರ್ವರ್ ಸಮಸ್ಯೆ ಇರೋದ್ರಿಂದ ಪಡಿತರ ವಿತರಣೆ ಆಗ್ತಾ ಇಲ್ಲ. ಭಾಗಶಃ ಪಡಿತರ ವಿತರಣೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಸರ್ಕಾರ ಇಂದಿರಾ ಕಿಟ್ ವಿತರಣೆ ಇನ್ನೂ ಕೂಡ ಶುರು ಮಾಡಿಲ್ಲ. ಅದರ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ, ಯಾವಾಗ ವಿತರಣೆ ಮಾಡ್ತೀರಾ ಅಂತ. ಮೇ ತಿಂಗಳಲ್ಲಿ ವಿತರಣೆ ಮಾಡೋ ನಿರೀಕ್ಷೆ ಇದೆ, ಆದ್ರೆ ಅಧಿಕೃತ ಅಪ್ಡೇಟ್ ಇನ್ನೂ ಬರೋದು ಬಾಕಿ ಇದೆ ವೀಕ್ಷಕರೇ. ಆದ್ರೆ ಮೂರನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, BPL ಕಾರ್ಡ್ ಇನ್ಕಮ್ ಲಿಮಿಟ್ ಅನ್ನ 1,20,000 ರೂಪಾಯಿ ಅಂದ್ರ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬಹುದು ಅಂತ ಹೇಳಲಾಗಿದೆ. ಅಂದ್ರೆ ಒಂದು ವೇಳೆ ಇದನ್ನ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ 3 ಲಕ್ಷ ರೂಪಾಯಿವರೆಗೂ ಆದಾಯ ಇದ್ರೂ ಕೂಡ ಅವರ BPL ಕಾರ್ಡು ಬಂದಾಗಲ್ಲ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡುಗಳನ್ನ APL ಕಾರ್ಡ್ ಆಗಿ ಮಾಡಲಾಗ್ತಾ ಇದೆ. ಸರ್ಕಾರ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ತುಂಬಾ ಬಡವರಿಗೆ ಆಗಿರ್ಬೋದು ಮತ್ತು ಮಧ್ಯಮ ವರ್ಗದ APL ಕಾರ್ಡ್ ಇದ್ದವರು ಕೂಡ BPL ವ್ಯಾಪ್ತಿಗೆ ಬರಲಿದ್ದಾರೆ. ಅವರಿಗೂ ಕೂಡ ಇಂದಿರಾ ಕಿಟ್ ಗಳನ್ನ ಕೊಡಲಾಗುತ್ತೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಭಾರಿ ಬಿಸಿಲಿನ ಜೊತೆಗೆ ಭಾರಿ ಭಯಂಕರ ಮಳೆ ಕೂಡ ಆಗ್ತಾ ಇದೆ. ಹೌದು ವೀಕ್ಷಕರೇ, ಭಾರಿ ಒಂದು ಬಿಸಿಲು ಅಂತಾನೆ ಹೇಳ್ಬೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಮತ್ತೆ ಅಲರ್ಟ್ ಕೊಡಲಾಗಿದೆ. ಅಂದ್ರೆ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಈ ಒಂದು ಭಾಗದಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲೂ ಕೂಡ ಹೀಟ್ ವೇವ್ ಅಂದ್ರೆ ಉಷ್ಣ ಶಾಖ ಅಲೆ ಬೀಸಲಿದೆ. ಮೇ ಮೊದಲ ವಾರದವರೆಗೂ ಜನರು ಸ್ವಲ್ಪ ಆದಷ್ಟು ನೀರನ್ನ ಸೇವನೆ ಮಾಡಬೇಕು, ಆದಷ್ಟು ಹೆಚ್ಚು ನೀರು ಕುಡಿಬೇಕು, ಎಳೆನೀರು ಸೇವನೆ ಮಾಡಬೇಕು. ಮುಖ್ಯವಾಗಿ ತಿಳುವಾದ ಬಟ್ಟೆಯನ್ನ, ಕಾಟನ್ ಬಟ್ಟೆಯನ್ನ ಧರಿಸಬೇಕು ಅಂತ ಹೇಳಲಾಗಿದೆ. ಇಷ್ಟು ಮಾತ್ರವಲ್ಲದೆ ಇನ್ನು ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಆಗಲಿದೆ. ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಸುರಿಯಲಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಕಾಂಪೌಂಡ್ ಕುಸಿದು ಬೆಂಗಳೂರಲ್ಲಿ 7 ಜನರು ಸಾವನ್ನಪ್ಪಿದ್ದಾರೆ. ಇನ್ನು 4 ದಿನಗಳ ಕಾಲ ಇದೇ ತರ ಮಳೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ. ಹೌದು ವೀಕ್ಷಕರೇ, ಬೆಂಗಳೂರು ಸೇರಿದಂತೆ ರಾಮನಗರ, ಮಂಡ್ಯ, ತುಮಕೂರು, ಕೋಲಾರ ಮತ್ತು ಮೈಸೂರು ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ಗುಡುಗು ಸಹಿತ ಮಳೆ ಆಗೋ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಬಹುದು. ಮತ್ತೊಂದು ಕಡೆಗೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಮೋಡ ಕವಿದ ವಾತಾವರಣ ಹಾಗೂ ರಾತ್ರಿ ಆಗ್ತಿದ್ದಂತೆ ಮಳೆ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಇನ್ನು ಗುಡುಗು ಮಿಂಚು ಬೀಳುವಾಗ ಮರದ ಕೆಳಗಡೆ ನಿಲ್ಲಬೇಡಿ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಹೌದು, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಬೆಂಗಳೂರಲ್ಲಿ ಒಂದೇ ದಿನ ತತ್ತರಿಸಿ ಹೋಗಿದ್ದಾರೆ ಬೆಂಗಳೂರು ಜನ ಅಂತಾನೂ ಕೂಡ ಹೇಳಬಹುದು. ಯಾಕಂದ್ರೆ ರಣಭೀಕರ ಮಳೆ, ಗುಡುಗು ಮಿಂಚು ಸಹಿತ ಮಳೆ ಆಗ್ತಾ ಇದೆ.
ಕಾಂಪೌಂಡ್ಗಳು ಮರೆಗಳು ಧಾರಾಶಯ ಆಗ್ತಾ ಇದ್ದಾವೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಒಂದು ಕಡೆಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಕೂಡ ಇರಲಿದೆ. ಬಿಸಿಲಿನ ಪ್ರಮಾಣದಲ್ಲಿ ವಯಸ್ಸಾದವರು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಕೂಡ ಆದಷ್ಟು ಮಧ್ಯಾಹ್ನದ ಸಮಯದಲ್ಲಿ ಅಂದ್ರೆ 12 ಗಂಟೆಯಿಂದ 4 ಗಂಟೆವರೆಗೂ ಅನಾವಶ್ಯಕವಾಗಿ ಹೊರಗಡೆ ಬರಬಾರದು. ಕೆಲಸ ಇದ್ರೆ ಮಾತ್ರ ಹೊರಗಡೆ ಬನ್ನಿ. ಇನ್ನು ಬಿಸಿಲು ಪ್ರಮಾಣ ಜಾಸ್ತಿ ಇದ್ದಾಗ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ, ಸೆಲ್ಫ್ ಲಾಕ್ ಡೌನ್ ಆಗಿ ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಸರ್ ಅವರು ಕೂಡ ಒಂದು ಮನವಿಯನ್ನ ಜನರಿಗೆ ಮಾಡಿರುವಂತದ್ದು. ವೀಕ್ಷಕರೇ, ನಿಮ್ಮವರಲ್ಲೂ ಕೂಡ ಬಿಸಿಲು ಪ್ಲಸ್ ಮಳೆ ಎರಡು ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ನಮಗೆ ಕಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಯುದ್ಧ ನಿಲ್ಲಿಸಲು ಟ್ರಂಪ್ಗೆ ಅಮೆರಿಕದವರೇ ಡೆಡ್ಲೈನ್ ಕೊಡ್ತಾ ಇದ್ದಾರಂತೆ. ಇರಾನ್ ಯುದ್ಧದ ವಿರುದ್ಧ ಸಿಡಿದಿದ್ದ ಅಮೆರಿಕ ಆಡಳಿತ ಅಂತಾನೂ ಕೂಡ ಹೇಳಬಹುದು. ಮತ್ತೊಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಲು ಪ್ಲಾನ್ ಕೂಡ ಮಾಡಲಾಗ್ತಾ ಇತ್ತಂತೆ. ಅದೇ ತರ ಅದನ್ನ ಫೇಲ್ ಕೂಡ ಮಾಡಲಾಗಿದೆ. ಇನ್ನು ನಾನಿನ್ನು ಒಳ್ಳೆದಾಗಿರಲ್ಲ, ಇರಾನ್ಗೆ ಟ್ರಂಪ್ ಹೊಸ ಧಮಕಿ ಹಾಕಿದ್ದಾರೆ. ಹೌದು, ಮಷಿನ್ ಗನ್ ಹಿಡಿದ AI ಫೋಟೋನ ರಿಲೀಸ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಮಾತುಕತೆ ಮುಹೂರ್ತವೇ ಕೂಡಿ ಬರೋದು ಹಾಗೂ ಸಭೆಗಳೆಲ್ಲ ವಿಫಲವಾಗಿರೋದು ಈಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಅಸಮಾಧಾನವನ್ನ ಹೆಚ್ಚಳ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾನಿನ್ನು ಒಳ್ಳೆಯವನಾಗಿ ಇರೋದಿಲ್ಲ, ನೀವು ಬೇಗ ಸ್ಮಾರ್ಟ್ ಆಗಿ ಅಂತ ಇರಾನ್ಗೆ ಒಂದು ಪೋಸ್ಟ್ ನ ಮೂಲಕ ತಾನು ಯುದ್ಧ ಭೂಮಿಯಲ್ಲಿದ್ದ ಮಷಿನ್ ಗನ್ ಹಿಡಿದು ನಿಂತಿರೋ AI ಚಿತ್ರವನ್ನ ಟ್ರೂತ್ ನಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇರಾನ್ ಅವರು ಆ ಒಂದು ಹೋರ್ಮಜ್ ಜಲಸಂಧಿಯಲ್ಲಿ ಹಾಗೆ ಹೋಗಿದ್ರು ಒಂದು ಇಂಟರ್ನೆಟ್ ಕೇಬಲ್ಸ್ ಗಳನ್ನ ಕಟ್ ಮಾಡೋ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾರಂತೆ. ಒಂದು ವೇಳೆ ಈ ಒಂದು ಹೋರ್ಮಜ್ ಜಲಸಂಧಿಯಲ್ಲಿರೋ ಇಂಟರ್ನೆಟ್ ಕೇಬಲ್ ಗಳನ್ನ ಕಟ್ ಮಾಡಿದ್ರೆ ಭಾರತಕ್ಕೆ ಬರ್ತಾ ಇದ್ದ 20-30% ಇಂಟರ್ನೆಟ್ ವೇಗ ಕಡಿಮೆ ಆಗುತ್ತೆ. ಹೀಗಾಗಿ ಭಾರತಕ್ಕೂ ಕೂಡ ಇಂಟರ್ನೆಟ್ ಸಮಸ್ಯೆ ಆಗ್ಬಹುದು. ನೀವು ಬಳಸ್ತಾ ಇರೋ ಮೊಬೈಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕೂಡ ಇಂಟರ್ನೆಟ್ ಸಮಸ್ಯೆ ಆಗ್ಬಹುದು. ಆದ್ರೆ ಈ ತರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮುಂದಿನ ಬರೋ ದಿನ ಯುದ್ಧ ಜಾಸ್ತಿ ಆದ್ರೆ ಹೋರ್ಮಜ್ ಜಲಸಂಧಿಯಲ್ಲಿರೋ ಸ್ಫೋಟಕಗಳು ಒಂದು ವೇಳೆ ಸ್ಫೋಟವಾದ್ರೆ ಅಲ್ಲಿ ಕೆಳಗಡೆ ಇದ್ದ ಒಂದು ಕೇಬಲ್ ಗಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಇಂಟರ್ನೆಟ್ ಸಮಸ್ಯೆ ಭಾರತಕ್ಕೆ ಆಗಬಹುದು ವೀಕ್ಷಕರೇ. ಹೀಗಾಗಿ ಭಾರತದ ಜನರಿಗೆ ಯುದ್ಧದಿಂದಾಗಿ ಹೆಚ್ಚು ಪರಿಣಾಮ ಬೀರಬಹುದು. ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕಚ್ಚಾ ತೈಲ ಬೆಲೆ ಏರಿಕೆ ಸೇರಿದಂತೆ ಈಗ ಇಂಟರ್ನೆಟ್ ಸಮಸ್ಯೆ ಕೂಡ ಆಗುತ್ತೆ. ಒಂದು ವೇಳೆ ಈ ತರ ಹೋರ್ಮಜ್ ಜಲಸಂಧಿಯಲ್ಲಿರೋ ಇಂಟರ್ನೆಟ್ ಕೇಬಲ್ಗಳು ಕಟ್ ಆದ್ರೆ ಇಂಟರ್ನೆಟ್ ಸಮಸ್ಯೆ ಭಾರತಕ್ಕೆ ಕಾಡಬಹುದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.